నిశ్శబ్దం పగిలి ముక్కలవుతున్న భీకర దృశ్యం అలలెగసిన తడి అలకడి ఆగ్రహకేకమై రూపుదాల్చిన సత్యం ప్రాణపరాయణ దీక్షా పర్వం అహోరారంభం అదిగోకలు నిశ్శబ్దం పగిలి ముక్కలవుతున్న భీకర దృశ్యం అలలెగసిన తడి అలకడి ఆగ్రహకేకమై రూపుదాల్చిన సత్యం ప్రాణపరాయణ దీక్షా పర్వం అహోరారంభం. ಬಹಳ ದೊಡ್ಡ ಅಂತರದಿಂದ ನಮ್ಮನ್ನು ಗೆಲ್ಲಿಸಿದ್ದಾರೆ. ಅದಕ್ಕಾಗಿ ಎಲ್ಲ ಕಾರ್ಯಕರ್ತರಿಗೆ ಕೂಡ ನಾವು ಅಭಿನಂದನೆಯನ್ನು, ನಮ್ಮ ಶಾಸಕರ ನೇತೃತ್ವದಲ್ಲಿ ಏನು ಚುನಾವಣೆ ಆಯಿತು, ನಮ್ಮ ಜಿಲ್ಲಾಧ್ಯಕ್ಷರ ನೇತೃತ್ವದಲ್ಲಿ ಏನು ಚುನಾವಣೆ ಆಯಿತು, ಅವರಿಗೆ ನಾವು ಅಭಿನಂದನೆಗಳನ್ನು ಇವತ್ತು ಸಲ್ಲಿಸಿದ್ದೀವಿ. ರಾಜ್ಯದಲ್ಲಿರುವ ಕಾಂಗ್ರೆಸ್ ಸರ್ಕಾರ ನಡೆಸೋಕ್ಕಾಗದೆ ಬರಬಾದಾಗಿದೆ. ಗ್ಯಾರಂಟಿ ಕೊಡ್ತೀವಿ ಅಂತ ಹೇಳಿ ಇವತ್ತು ಗ್ಯಾರಂಟಿನೂ ಸಿಗ್ತಾ ಇಲ್ಲ. ಅದರ ಮೇಲಿಂದ ಮೇಲೆ ವಿದ್ಯುತ್ ದರ ಏರಿಕೆ ಆಯಿತು. ಯಾವ ಜನಸಾಮಾನ್ಯರು ಇವತ್ತು ಕಳೆದ ವರ್ಷ ಇಷ್ಟು ವಿದ್ಯುತ್ ಬಿಲ್ಲನ್ನು ಕಟ್ತಾ ಇದ್ರು, ಅದರ ಡಬಲ್ ಬಿಲ್ಲನ್ನು ಈಗ ಕಟ್ತಾ ಇದ್ದಾರೆ. ಇವತ್ತು ಇನ್ನೊಂದು ಹೊಸ ಬರೆಯನ್ನು ರಾಜ್ಯ ಸರ್ಕಾರ ನಮ್ಮ ಮೇಲೆ ಹಾಕಿದೆ. ಯಾವ ಬಡ ಕುಟುಂಬದವರು, ಮಧ್ಯಮ ವರ್ಗದವರು ರಿಕ್ಷಾ ಓಡಿಸಿ, ಟ್ಯಾಕ್ಸಿ ಓಡಿಸಿ, ಸ್ಕೂಟ್ರಲ್ಲಿ ಹೋಗಿ ತಮ್ಮ ಜೀವನವನ್ನು ಮಾಡ್ತಾಯಿದ್ರು, ಉದ್ಯೋಗ ಮಾಡ್ತಾಯಿದ್ರು, ಅವರಿಗೆ 3 ರೂಪಾಯಿ ಪೆಟ್ರೋಲು ಮತ್ತು ಡೀಸೆಲ್ ದರವನ್ನು ಏರಿಸೋದ್ರ ಮೂಲಕ ಮತ್ತೊಂದು ಸಾರಿ ಕರ್ನಾಟಕ ರಾಜ್ಯ ಸರ್ಕಾರ ದೇಶದಲ್ಲೇ ಮೊದಲ ಬಾರಿಗೆ ತಾನೇ ಪೆಟ್ರೋಲ್ ದರವನ್ನು, ಡೀಸೆಲ್ ದರವನ್ನು ಏರಿಸಿ ಸ್ವಂತವಾಗಿ ಏರಿಸಿ ಇವತ್ತು ನಮ್ಮ ಮೇಲೆ ಬರೆ ಹಾಕಿದೆ. ಇದಕ್ಕೆ ರಾಜ್ಯದಾದ್ಯಂತ ನಾವು ಪ್ರತಿಭಟನೆಯನ್ನು ಮಾಡ್ತೀವಿ, ದೇಶದಲ್ಲಿ ನಾವು ಪ್ರತಿಭಟನೆ ಮಾಡ್ತೀವಿ. ಕಾಂಗ್ರೆಸ್ ಸರ್ಕಾರ ಮುಂದಿನ ತಿಂಗಳು ಸರ್ಕಾರಿ ನೌಕರಿಗೆ ಸಂಬಳ ಕೊಡೋಕ್ಕೂ ಆಗಲ್ಲ ಅನ್ನುವಂಥ ಸ್ಥಿತಿ ರಾಜ್ಯದಲ್ಲಿ ನಿರ್ಮಾಣ ಆಗಿದೆ. ಇದಕ್ಕೆಲ್ಲ ಕಾರಣ ಇವತ್ತು ಸಿದ್ದರಾಮಯ್ಯನವರು, ಡಿ ಕೆ ಶಿವಕುಮಾರ್ ಅವರ ನೇತೃತ್ವದ ಸರ್ಕಾರ. ಒಂದು ಕಡೆ ಕಾನೂನು ಸುವ್ಯವಸ್ಥೆ ಸರಿ ಇಲ್ಲ, ಇನ್ನೊಂದು ಕಡೆ ಬೆಲೆ ಏರಿಕೆ, ಇನ್ನೊಂದು ಕಡೆ ಇವತ್ತು ನಮ್ಮೆಲ್ಲರಿಗೆ ಮೋಸ ಮಾಡ್ತಾ ಇರುವಂಥ ಒಂದು ಸರ್ಕಾರ ಕರ್ನಾಟಕ ರಾಜ್ಯದಲ್ಲಿದೆ. ಹೋರಾಟ ಒಂದೇ ಪರಿಹಾರ. ಜನರು ಇವತ್ತು ಎದ್ದೇಳಬೇಕು, ಜನರು ಹೋರಾಟವನ್ನು ಆರಂಭ ಮಾಡಬೇಕು. ಒಂದು ಜನಾಂದೋಲನ ರೂಪಿಯಾಗಿ ನಾಳೆಯಿಂದ ನಾವು ಹೋರಾಟವನ್ನು ಶುರು ಮಾಡೋದಕ್ಕೆ ಆರಂಭ ಮಾಡಿದಾಗ ಮಾತ್ರ ಕರ್ನಾಟಕ ರಾಜ್ಯ ಸರ್ಕಾರ ಸರಿದಾರಿಗೆ ಬರ್ಬೋದು. ಇಲ್ಲದೆ ಹೋದರೆ ನಮ್ಗೆ ಯಾರಿಗೂ ಬದುಕೋಕ್ಕೂ ಆಗಲ್ಲ, ಬದುಕೋಕ್ಕೂ ಈ ಸರ್ಕಾರ ಬಿಡಲ್ಲ. ಸೋಲಿನ ಭಯ ಇವತ್ತು ಮಹಾನಗರ ಪಾಲಿಕೆ ಚುನಾವಣೆಯನ್ನು ನಿರಂತರವಾಗಿ ಒಂದೊಂದು ಕಾರಣ ಒಡ್ಡಿ ಕೋರ್ಟಿಗೆ ಬೇರೆ ಬೇರೆ ಮನವಿಗಳನ್ನು ಸಲ್ಲಿಸಿ ಮುಂದೂಡ್ತಾ ಇದ್ದಾರೆ. ಇವತ್ತು ಕರ್ನಾಟಕ ರಾಜ್ಯದಲ್ಲಿ NDA 19 ಸೀಟುಗಳನ್ನು ಗೆದ್ದಿದೆ. 17 ಭಾರತೀಯ ಜನತಾ ಪಾರ್ಟಿ, 2 JDS. ಭಾಳ ದೊಡ್ಡ ಮೊತ್ತವನ್ನು ನಾವು ತಗೊಂಡಿದ್ದೀವಿ. ಅವರು ಡಬಲ್ ಡಿಜಿಟ್ ದಾಟಕ್ಕೂ ಸಾಧ್ಯ ಆಗಿಲ್ಲ. ಈ ಕಾರಣಕ್ಕಾಗಿ ಭಯ ಬಿದ್ದಿರುವಂಥ ಕಾಂಗ್ರೆಸ್ ಸರ್ಕಾರ ಭಾರತೀಯ ಜನತಾ ಪಾರ್ಟಿ ನಾಯಕರ ಮೇಲೆ ಕೇಸು, ಚುನಾವಣೆಯನ್ನು ಮುಂದೂಡುವುದು, ಬೆಲೆ ಏರಿಕೆ, ಇಂಥ ಹಲವಾರು ಸಂಕಷ್ಟಗಳಿಗೆ ನಮ್ಮನ್ನು ಇವತ್ತು ದೂಡ್ತಾ ಇದೆ. ನನಗೆ ಆಶೀರ್ವಾದ ಮಾಡಿದಂಥ ಕಾರ್ಯಕರ್ತರನ್ನ, ಮುಖಂಡರನ್ನ ಹೋಗಿ ಭೇಟಿ ಮಾಡಬೇಕು ಅಂತೇಳಿ ಶೋಭಕ್ನವರು ತಕ್ಷಣ ಬೇರೆ ಎಲ್ಲ ಕೆಲಸಗಳನ್ನ ಬದಿಗೊತ್ತಿ ನಿನ್ನೆ KR ಪುರ, ಮಲ್ಲೇಶ್ವರ ಮುಗಿಸಿ ಇವತ್ತು ಬೆಳಗ್ಗೆ ದಾಸರಳ್ಳಿಗೆ ಬಂದಿದ್ದಾರೆ. ನಿಮ್ಮೆಲ್ಲರ ಚಪ್ಪಾಳೆ ಮೂಲಕ ನಾನು ದಾಸರಳ್ಳಿ ಕ್ಷೇತ್ರಕ್ಕೆ ಸ್ವಾಗತವನ್ನು ಕೋರುತ್ತೇನೆ. ನಮ್ಮ ಜಿಲ್ಲೆಯ ಅಧ್ಯಕ್ಷರು ಹರೀಶ್ ಅವರು ಈ ಚುನಾವಣೆಯ ನೇತೃತ್ವವನ್ನು ವಹಿಸಿದ್ರು. ಅವರ ನೇತೃತ್ವದಲ್ಲಿ ಚುನಾವಣೆ ಸುಗಮವಾಗಿ ನಡೆದು ಸುಮಾರು 2,60,000ಕ್ಕೂ ಅಧಿಕ ಮತಗಳಿಂದ ಉತ್ತರ ಲೋಕಸಭೆಯಲ್ಲಿ ಶೋಭಕ್ನವರು ಜಯಗಳಿಸಿದ್ದಾರೆ. ಈ ಚುನಾವಣೆಯ ವಿಶೇಷ ಭಾರತೀಯ ಜನತಾ ಪಕ್ಷ ಮತ್ತೆ JDS ನಾವಿಬ್ಬರು ಒಟ್ಟಾಗಿ ಕೆಲಸ ಮಾಡಿ ಈ ಕ್ಷೇತ್ರದಲ್ಲೂ ಯಾವುದೇ ಗೊಂದಲ ಇಲ್ಲ. ನಾವು ಪ್ರೀತಿಯಿಂದ ಒಟ್ಟಿಗೆ ಹೆಜ್ಜೆ ಹಾಕಿ ಜನತಾ ಪಾರ್ಟಿ ಮತ್ತು JDS ಪಕ್ಷದ ಎಲ್ಲ ಕಾರ್ಯಕರ್ತರು ಮತ್ತು ಮುಖಂಡರು ಒಗ್ಗಟ್ಟಾಗಿ ಕೆಲಸ ಮಾಡೋದಕ್ಕೆ ಜೊತೆಗೆ ಅತಿ ಹೆಚ್ಚಿನ ಒಂದು ಮತಗಳ ಗೆಲುವು ಕಾರಣ ಆಗಿರ್ತಕ್ಕಂಥ ಕಾರ್ಯಕರ್ತರು, ಮುಖಂಡರಿಗೆ, ಜೊತೆಗೆ ನಮ್ಮ ಸಂಸದರು, ಕೇಂದ್ರ ಸಚಿವರು ಆಗ ಶೋಭಾ ಕರಂದ್ಲಾಜೆ ಮೇಡಮ್ ಅವರಿಗೆ ಇವತ್ತು ನಿರೀಕ್ಷೆ ಇತ್ತು ಮಿನಿಸ್ಟರ್ ಆಗ್ತಾರಂತ. ಅದ್ರ ಪ್ರಕಾರ ಇವತ್ತು ಅವರಿಗೆ ಅಭಿನಂದನೆ ಸಲ್ಲಿಸೋದು, 2 ಪಕ್ಷದ ವತಿಯಿಂದ ಅಭಿನಂದನೆ ಕಾರ್ಯಕ್ರಮ ಇಟ್ಕೊಂಡಿದ್ವಿ. ಆ ಕಾರ್ಯಕ್ರಮಕ್ಕೆ ನಮ್ಮ ಈ ಒಂದು ಸಂದರ್ಭದ ಕಾರ್ಯಕ್ರಮ ಎಲ್ಲ ಮುಖಂಡರಿಗೆ ಒಂದು ಈ ಗೆಲುವು ಕಾರಣರಿಗೆ ಎಲ್ರಿಗೂ ಒಂದು ಅಭಿನಂದನೆ ಸಲ್ಲಿಸುವಂಥ ಕಾರ್ಯಕ್ರಮ ಇದೆ. ಮೊದಲನೇದಾಗಿ ನಮ್ಮ ಉತ್ತರ ಲೋಕಸಭಾ ಕ್ಷೇತ್ರದ ಎಲ್ಲ ಜನತೆಗೆ ನಾನು ಭಾರತೀಯ ಜನತಾ ಪಾರ್ಟಿ ಮತ್ತು JDSನ ಪರವಾಗಿ ಅಭಿನಂದನೆ ಸಲ್ಲಿಸ್ತೀನಿ.
2,69,000 ಮತದ ಅಂತರದಿಂದ ನಮ್ಮ ಕೇಂದ್ರ ಮಂತ್ರಿಗಳು, ನಮ್ಮ ಅಭ್ಯರ್ಥಿಗಳಾಗಿದ್ದಂಥ ನಮ್ಮ ಈಗಿನ ಸಂಸದರಾದ ಶೋಭಕ್ಕ ಅವ್ರನ್ನ ಗೆಲ್ಲಿಸಿದ್ದಾರೆ. ಅದಕ್ಕೆ ಅಭಿನಂದನೆಗಳು. ಇಡೀ ದೇಶದಲ್ಲೇ 2ನೇ ಅತಿ ದೊಡ್ಡ ಕ್ಷೇತ್ರ, ರಾಜ್ಯದಲ್ಲಿ ಅತಿ ದೊಡ್ಡ ಕ್ಷೇತ್ರವಾದ ಉತ್ತರ ಲೋಕಸಭಾ ಕ್ಷೇತ್ರದಲ್ಲಿ ಇಷ್ಟು ಮಟ್ಟದಲ್ಲಿ ಇಷ್ಟು ದಿನ ಕಡಿಮೆ ದಿನದ ಅಂತರದಲ್ಲಿ ಗೆಲ್ತಿದ್ರು. ಅದಕ್ಕೆ ಮತ್ತೊಮ್ಮೆ ಅವ್ರಿಗೆ ಅಭಿನಂದನೆ ಸಲ್ಲಿಸ್ತಾ ಇದ್ದೀನಿ. ಈಗಾಗಲೇ ಹಿಂದೆ ಇದ್ದಂಥ ನಮ್ಮ ಸಂಸದರಾದ ಡಿ ವಿ ಸದಾನಂದಗೌಡರು ಕೆಲಸ ಮಾಡಿದ್ದಾರೆ, ಅದರಿಂದ ಚಂದ್ರೇಗೌಡರು ಕೆಲಸ ಮಾಡಿದ್ದಾರೆ. ಆದರೆ ನಿರಂತರವಾಗಿ ಇದು ಇದ್ದೇ ಇರ್ತೈತೆ ಕೆಲಸಗಳು, ಅಭಿವೃದ್ಧಿ ಕೆಲಸಗಳು ಇನ್ನೂ ಹೊಸ ರೂಪದಲ್ಲಿ ಬಂದೇ ಬರುತ್ತೆ. ಈಗ ನಮ್ಗೆ ಅರ್ಜೆಂಟಾಗಿ ಆಗಬೇಕಾಗಿರೋದು ಒಂದು 2-3 ರೈಲ್ವೆ ಅಂಡರ್ ಬ್ರಿಡ್ಜ್ ಆಗಬೇಕಾಗಿದೆ. ಅದನ್ನು ತುರ್ತು ಇದರಲ್ಲಿ ತಗೊಂಡು ಕೆಲಸವನ್ನು ಈಗಾಗಲೇ ನಮ್ಮ ಸಂಸದರು ಎಲ್ಲ MLAಗಳಿಗೆ ದಯವಿಟ್ಟು ಡೆಲ್ಲಿಗೆ ಬನ್ನಿ, ಈ ಲೋಕಸಭಾ ಸೆಷನ್ಗೆ ಅಲ್ಲೆಲ್ಲ ಮಂತ್ರಿಗಳು ಸಿಗ್ತಾರೆ. ನಮ್ಮ ಕ್ಷೇತ್ರದ ಲೆಟರ್ಗಳನ್ನ ತಗೊಂಡು ಬನ್ನಿ, ಎಲ್ಲ ಕೂತ್ಕೊಂಡು ಮಾತಾಡೋಣ. ಅತಿ ತುರ್ತಾಗಿ ನೋಡಬೇಕಾಗಿರೋಂಥ ಒಂದು 2-3 ಅಂಡರ್ ಪಾಸ್ಗಳಿದೆ ಮತ್ತು ಓವರ್ ಬ್ರಿಡ್ಜ್ಗಳಿದೆ. ಅದನ್ನು ಶೀಘ್ರವಾಗಿ ಕಾಮಗಾರಿ ಪೂರ್ಣ ಮಾಡುವಂಥ ಕೆಲಸವನ್ನು ಮಾಡ್ತಾರೆ. ಅದಿಗೋಪನು ನಿಶ್ಶಬ್ದಂ ಕದಿಲಿ ಮುಕ್ಕಲೌ ಭೀಕರ ದೃಶ್ಯಂ ಅಲಲೆಗೆಸಿನ ತಡಿಯಾಲ ತಡಿ ಆಗ್ರಹಕ್ಕೆ